ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ತುಂಬಾ ಈಸಿಯಾಗಿ ಹಾಕೋದು ಅಂತೇಳಿ ನೋಡೋಣ. ಈ ಸ್ಯಾರಿ ಕುಚ್ಚು ಡಿಸೈನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಬನ್ನಿ ಹೇಗೆ ಹಾಕೋದು ಅಂತೇಳಿ ನೋಡೋಣ. ನಾನು ಈ ಸ್ಯಾರಿ ಕುಚ್ಚು ಡಿಸೈನ್ಗೋಸ್ಕರ ನಾನಿಲ್ಲಿ 6 ದಾರನ ತೊಗೊಂಡಿದ್ದೀನಿ. ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸ್ತಿರುವಂತಹ ನೀಡಲು ನೋಡಿ, ನೀಡಲ್ ನಂಬರ್ 10.75 mm ಕ್ರೋಶ. ಬನ್ನಿ ಸ್ಯಾರಿ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಈಗ ತುದಿ ನಾಟ್ ಹಾಕಿ ಇಟ್ಕೊಂಡಿದ್ವಲ್ಲ, ಇದನ್ನು ಈಗ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ, ಹೀಗೆ ಫಸ್ಟ್ ಇಲ್ಲಿ ಒಂದು ಲಾಕ್ ಮಾಡಿಕೊಂಡು ಅದ್ರ ಪಕ್ಕ ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 2 ಸಿಂಗಲ್ ಲಾಕ್ನ ಮಾಡಿದ್ದೀನಿ. ಈಗ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5. ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ತುಂಬ ಟೈಟಾಗಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇಲ್ಲಾಂದರೆ ಬಟ್ಟೆ ಸುಕ್ ಬಂದುಬಿಡುತ್ತೆ. ಓಕೆ, ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಈ ಸ್ಯಾರಿ ಕುಚ್ಚು ಡಿಸೈನ್ಗೆ ನಾನಿಲ್ಲಿ ಈ ಥರ ಬೀಡ್ ಬಳಸ್ತಿದ್ದೀನಿ. ಹಾಗೆ ಸ್ಮಾಲ್ ಸೈಜ್ ಬೀಡ್ ಕೂಡ ಬಳಸ್ತಾ ಇದ್ದೀನಿ. 2 ಕೂಡ ಗೋಲ್ಡನ್ ಕಲರ್ ಬೀಡ್ಸು. ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಬಿಗ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ನೀಡಲ್ ಮೇಲೆ ಬೀಡ್ನ ತಗೊಂಡು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಹೀಗೆ ಬೀಡ್ನ ಇನ್ಸರ್ಟ್ ಮಾಡಿ ಫಸ್ಟ್ ಒಂದು ಬೀಡ್ ಲಾಕ್ ಮಾಡ್ಕೋಬೇಕು. ಹಾಗೆ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕನೇ ನಾನಿಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸಿಂಗಲ್ ಲಾಕ್ ಅಂತ ಕೂಡ ಅನ್ಬೋದು ಅಥವಾ ಸಿಂಗಲ್ ಕ್ರೋಶೆಟ್ ಕೂಡ ಅನ್ಬೋದು. ನೋಡಿ, ಹೀಗೆ ಲಾಕ್ ಮಾಡಾದ್ಮೇಲೆ ಮತ್ತೆ 5 ಚೈನ್ನ ಹಾಕ್ಕೊಳ್ಳೋಣ. 5 ಚೈನ್ ಹಾಕಿ ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ ಡಿಸೈನ್ ಅನ್ಬೋದು. ಹಾಗೆ ಅದ್ರ ಪಕ್ಕನೇ ಇನ್ನೊಂದು ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ನಾವು 2 ಲಾಕ್ ಮಾಡೋದ್ರಿಂದ ಬೇಸ್ ಲೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಹೀಗೆ ಲಾಕ್ ಮಾಡೋವಂಥದ್ದು. ಸೊ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡೋಣ. ಹೀಗೆ ನೀಡಲ್ ಮೇಲೆ ಬೀಡ್ನ ತಗೊಂಡು ಇದಕ್ಕೆ ಇನ್ಸರ್ಟ್ ಮಾಡಬೇಕು. ನಂತರ ಬೀಡ್ ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲು. ಹಾಗೆ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ತುಂಬಾ ಸಿಂಪಲ್ ಡಿಸೈನು. ಹಾಗೆ ತುಂಬಾ ಈಸಿಯಾಗಿ ಹಾಕೋಬೋದು ಅನ್ಬೋದು. ಇದೇ ಬೇಸಿಕ್ ಲೈನು. ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡಬೇಕು. ನೋಡಿ, ಬೇಸ್ ಲೈನ್ ಹೀಗೆ ಬಂತು. ನಾನು ಪೂರ್ತಿ ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಲಾಕ್ ಮಾಡಿದ್ದೀನಿ, 5 ಚೈನ್ ಹಾಕಿದ್ದೀನಲ್ಲ. ಎಂಡಿಂಗಲ್ಲೂ ಅಷ್ಟೇ ಫಿನಿಶಿಂಗ್ ಹಾಗೆ ಬರಲಿ ಅನ್ನೋ ಕಾರಣಕ್ಕೆ 5 ಚೈನ್ ಹಾಕಿ 2 ಸಲ ಲಾಕ್ ಮಾಡಿ 2 ಚೈನ್ ಹಾಕಿ ನಾನಿಲ್ಲಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಹಾಗೆ ಮತ್ತೆ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಲಾಕ್ ಮಾಡಿ 5 ಚೈನ್ ಹಾಕಿ ಅದರ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಹಾಗೆ ಅದ್ರ ಪಕ್ಕ ಇನ್ನೊಂದು ಲಾಕ್ ಮಾಡಿ ಒಂದು ಬೀಡ್ನ ಇನ್ಸರ್ಟ್ ಮಾಡಬೇಕು. ನಾನಿಲ್ಲಿ ಈ ಥರ ಬೀಡ್ನ ಬಳಸಿದ್ದೀನಲ್ಲ, ನೀವು ಯಾವ ಥರ ಬೀಡ್ ಕೂಡ ಬಳಸ್ಕೋಬೋದು. ಈ ಬೀಡ್ನ ಇನ್ಸರ್ಟ್ ಮಾಡಿ ಇಲ್ಲಿ ಬೀಡ್ ಲಾಕ್ನ ಮಾಡಿಕೊಂಡು ಇಲ್ಲೊಂದು ಲಾಕ್ ಮಾಡಿದ್ದೀನಿ. ಹಾಗೆ ಅದ್ರ ಪಕ್ಕನೇ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನು ಲಾಕು, ಇನ್ನೊಂದು ಎಕ್ಸ್ಟ್ರಾ ಲಾಕು, ಮತ್ತು ಒಂದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಒಂದು ಲಾಕ್ ಮಾಡಿದ್ದೀನಿ. ಹಾಗೆ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್ ಮಾಡಿ 5 ಚೈನ್ ಹಾಕಿದ್ದೀನಿ. ಹೀಗೆ ಸ್ಯಾರಿ ಪೂರ್ತಿ ಬೇಸ್ ಲೈನ ಕಂಟಿನ್ಯೂ ಮಾಡಬೇಕು. ನೋಡಿದ್ರಲ್ಲ, ಬನ್ನಿ ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಕಲರ್ ದಾರನ ಬಳಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಪಕ್ಕ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ಹೋಗಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋದು. ಹೀಗೆ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ.
ಐದು ಚೈನ್ ಹಾಕಿ ಇಲ್ಲಿ ಫಸ್ಟ್ ಲಾಕ್ ಇದೆಯಲ್ಲ, 5 ಚೈನ್ ಲಾಕ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಇಲ್ಲಿ ನೋಡಿ ಬೀಡ್ ಬ್ಯಾಕ್ ಸೈಡ್ ನಿಮಗೆ ಇಲ್ಲೊಂದು ಥ್ರೆಡ್ ಕಾಣುತ್ತೆ, ಅದಕ್ಕೆ ಬೀಡ್ ಆದಮೇಲೆ ಲಾಕ್ ಮಾಡಬೇಕು ಅನ್ನೋದು. ಬೀಡ್ ಹಾಕಿದ್ಮೇಲೆ ಲಾಕ್ ಮಾಡಿದ್ರೆ ಅಷ್ಟೇ ನಿಮಗೆ ಈ ರೀತಿ ಸ್ಟ್ರೈಟ್ ಆರೆಳೆ ದಾರ ಕಾಣುತ್ತೆ. ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಆರೆಳೆ ದಾರಕ್ಕೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಇಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಫಸ್ಟಿಗೆ ಇಲ್ಲಿ ನೋಡಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಈ ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡೋಣ. ಇದು ಕೂಡ ಪ್ಲೈನಲ್ಲಿದೆ. ಹೀಗೆ ಬೀಡ್ನ ನೀಡಲ್ ಮೇಲೆ ತಗೊಂಡು ಇದಕ್ಕೆ ಇನ್ಸರ್ಟ್ ಮಾಡ್ಕೋಬೇಕು. ಆದರೆ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಈ ಆರೆಳೆ ದಾರ ಇದೆಯಲ್ಲ ಇದರೊಳಗೆ ನೀಡಲ್ನ ಹಾಕಿ ಮತ್ತೆ ಅಲ್ಲಿಂದ ದಾರನ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಹೀಗೆ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡ್ನ ಇನ್ಸರ್ಟ್ ಮಾಡೋಣ. ನೋಡಿ ಹೀಗೆ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತಾ ಇಲ್ಲ, ಹೀಗೆ ಡೈರೆಕ್ಟಾಗಿ ಆರೆಳೆ ದಾರಕ್ಕೆ ಹೀಗೆ ನೀಡಲ್ನ ಪಾಸ್ ಮಾಡಿ ಅದರೊಳಗಿಂದ ಹೀಗೆ ನೀಡಲ್ನ ಪಾಸ್ ಮಾಡಿ ಒಂದು ದಾರನ ತಂದು ಹೀಗೆ ಲಾಕ್ ಮಾಡ್ಕೋಬೇಕು. ನೋಡಿದ್ರಲ್ಲ ಹೀಗೆ ಬರುತ್ತೆ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡೋಣ. ಇಲ್ಲೂ ಕೂಡ ಬೀಡ್ ಲಾಕ್ನ ಮಾಡ್ತಾ ಇಲ್ಲ, ಈ ಆರೆಳೆ ದಾರಕ್ಕೆ ಹೀಗೆ ನೀಡಲ್ನ ಪಾಸ್ ಮಾಡಿ ಮತ್ತೆ ಅಲ್ಲಿಂದ ಒಂದು ದಾರನ ತಂದು ಹೀಗೆ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ 3 ಬೀಡ್ನ ಇನ್ಸರ್ಟ್ ಮಾಡಿದ್ದೀನಿ. ನೀವಿಲ್ಲಿ ಯಾವ ಸೈಜ್ ಬೀಡ್ ತೊಗೊಳ್ತೀರಾ ಅದ್ರ ಮೇಲೆ ಡಿಪೆಂಡು. ಸ್ವಲ್ಪ ಅಗ್ಲನೇ ಬೀಡ್ ತೊಗೊಂಡ್ರೆ ನಿಮಗೆ 3ಕ್ಕಿಂತ ಜಾಸ್ತಿ ಬೇಕಾಗುತ್ತೆ. ಸೊ ನನಗೆ ಈ ಬೀಡಿಗೆ 3 ಸಾಕಾಗುತ್ತೆ. ಹಾಗಾಗಿ ಇಲ್ಲಿ 2 ಲಾಕ್ ಮಾಡಿದ್ದೀನಲ್ಲ, ಈ ಫಸ್ಟ್ ಲಾಕ್ನ ಹಾಗೆ ಬಿಟ್ಟು ಈ ಸೆಕೆಂಡ್ ಲಾಕ್ಗೆ ನಾನಿಲ್ಲಿ ಲಾಕ್ ಮಾಡ್ತೀನಿ. ನೋಡಿ ಹೇಗೆ ಬಂತು ಅಂತೇಳಿ. ಈಗ 5 ಚೈನ್ ಹಾಕ್ಕೊಳ್ತೀನಿ. 1 2 3 4 ಹಾಗೆ 5 ಚೈನ್ ಹಾಕಿ ನಾನಿಲ್ಲಿ ಫಸ್ಟ್ ಲಾಕ್ ಇದೆಯಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಚೈನ್ ಲಾಕ್ ಮಾಡಿದ್ಮೇಲೆ ಬೀಡ್ ಬ್ಯಾಕ್ ಸೈಡು ಇಲ್ಲಿ ಆರೆಳೆ ದಾರ ಇರುತ್ತಲ್ಲ ನೋಡಿ ಅಲ್ಲಿ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಒಂದು ಲಾಕ್ ಮಾಡಿದ್ಮೇಲೆ ಸ್ವಲ್ಪ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಇಲ್ಲಿ ಥ್ರೆಡ್ನ ಡ್ರ್ಯಾಗ್ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಒಂದು ಬೀಡ್ ಇನ್ಸರ್ಟ್ ಮಾಡಿದ್ಮೇಲೆ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ತಿಲ್ಲ, ಮತ್ತು ಆರೆಳೆ ದಾರ ಇದೆಯಲ್ಲ ಅದರೊಳಗೆ ಹೋಗಿ ಒಂದು ಡೈರೆಕ್ಟ್ ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಒಂದು ಬೀಡ್ನ ಇನ್ಸರ್ಟ್ ಮಾಡೋದು. ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಆರೆಳೆ ದಾರ ಇದೆಯಲ್ಲ ಬೀಡ್ ಬ್ಯಾಕ್ ಸೈಡು ಅದಕ್ಕೆ ಹೋಗಿ ಅಲ್ಲಿಂದ ದಾರನ ತಂದು ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳೋದು. 2 ಮತ್ತೆ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡೋಣ. ಸೊ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಬ್ಯಾಕ್ ಸೈಡ್ ಹೋಗಿ ದಾರನ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಒಟ್ಟು ನೋಡಿದ್ರೆ ಇಲ್ಲಿ ನಾನು 3 ಬೀಡ್ನ ಇನ್ಸರ್ಟ್ ಮಾಡಿದ್ದೀನಿ. ಈಗ ಇಲ್ಲಿ 2 ಲಾಕ್ ಇರುತ್ತಲ್ಲ, ಫಸ್ಟ್ ಲಾಕಿಗೆ ಬೇಡ ಸೆಕೆಂಡ್ ಲಾಕಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಬೀಡ್ ಮೇಲೆ ಎಷ್ಟು ಮೀನ್ಸ್ ಇಲ್ಲಿ ಬಿಗ್ ಬೀಡ್ ಇದೆಯಲ್ಲ, ಈ ಬೀಡ್ ಮೇಲೆ ಎಷ್ಟು ಬೀಡ್ ಇನ್ಸರ್ಟ್ ಆಗುತ್ತೋ ಅಷ್ಟು ಬೀಡನ್ನ ಹಾಕ್ಕೊಳ್ಳಿ. ನೀವೇನಾದರೂ ಆ ಬೀಡ್ ಏನಾದರೂ ಇದು ಉದ್ದ ಇದ್ದರೆ ಇನ್ನೂ ನಿಮಗೆ 1 ಅಥವಾ 2 ಚಿಕ್ಕ ಬೀಡ್ ಇನ್ಸರ್ಟ್ ಮಾಡ್ಬೋದು. ಈ ಬೀಡಿಗೆ ನಾನು ಇಲ್ಲಿ 3 ಬೀಡನ್ನ ಮಾತ್ರ ಹಾಕ್ತಾಯಿದ್ದೀನಿ, ಯಾಕಂದರೆ ಇಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ 2ನೇ ಲಾಕಿಗೆ ಲಾಕ್ ಮಾಡಾದ್ಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ತೀನಿ. ಸೊ 5 ಚೈನ್ ಆದಮೇಲೆ ಇಲ್ಲಿ ಫಸ್ಟ್ ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ.
ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಹರಳೆ ದಾರಕ್ಕೆ ಹೋಗಿ ಅಲ್ಲಿಂದ ಒಂದು ನೀಡಲ್ನ ತಂದು ಅಲ್ಲಿಂದ ಒಂದು ದಾರನ ತಂದು ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಹಿಂದೆ ಎಲ್ಲ ಹಾಕಿದ್ನಲ್ಲ ಇದೇ ರೀತಿ 3 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಬ್ಯಾಕ್ ಸೈಡ್ ಹರಳೆ ದಾರ ಇದೆಯಲ್ಲ ಅಲ್ಲಿ ಹೋಗಿ ಅಲ್ಲಿಂದ ಒಂದು ದಾರನ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಹರಳೆ ದಾರ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ನಾನು ಇಲ್ಲಿ ಬೀಡನ್ನ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಲಾಕ್ ಮಾಡ್ತಾ ಇಲ್ಲ. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ 3 ಬೀಡ್ ಇನ್ಸರ್ಟ್ ಆದಮೇಲೆ ಇಲ್ಲಿ 2 ಲಾಕಲ್ಲಿ 2ನೇ ಲಾಕಿಗೆ ಹೋಗಿ ನಾನು ಸ್ಮಾಲ್ ಆರ್ಚನ್ನ ಎಂಡ್ ಮಾಡ್ಕೊಳ್ತೀನಿ. ಸೊ ಹೀಗೆ ಸಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ ಸೆಕೆಂಡ್ ಸ್ಟೆಪ್ ಹೇಗೆ ಬಂದಿದೆ ಅಂತೇಳಿ ನಾನಿಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿ ಹೀಗೆ ಮತ್ತೆ 2 ಚೈನ್ ಹಾಕಿ ದಾರನ ಕಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬಾ ಸಿಂಪಲ್ ಡಿಸೈನ್ ಅನ್ಬೋದು. ಹಾಗೆ ಇಲ್ಲಿ ಎಲ್ಲಿ 5 ಚೈನ್ ಇದೆ ಅಲ್ಲ ಇಲ್ಲಿ ಕುಚ್ಚು ಕಟ್ಟುವಂಥದ್ದು. ನಾನು ನಿಮಗೆ ಕುಚ್ಚು ಕಟ್ಟಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ. ತುಂಬಾ ಕ್ಯೂಟಾಗಿ ಬಂದಿದೆ. ತುಂಬಾ ಸಿಂಪಲ್ ಡಿಸೈನ್ ಅಂತ ಅನ್ಬೋದು. ನೀವು ಇದನ್ನ ಯಾವ ಸ್ಯಾರಿಗಾದರೂ ಕೂಡ ಮ್ಯಾಚ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ 2 ಕಲರ್ ಮಿಕ್ಸ್ ಮಾಡಿ ಹೀಗೆ ಕುಚ್ಚನ್ನ ಕಟ್ಟಿದ್ದೀನಿ. ನಾನಿಲ್ಲಿ 130 ಸ್ಟ್ಯಾಂಡ್ಸ್ ಅಂತ ಹೇಳಿದ್ರೆ 137 ದಾರನ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಅಂದರೆ ಡಬಲ್ ಮಾಡಿದ್ರೆ 260 ಆಗುತ್ತೆ. ನಾನಿಲ್ಲಿ ಒಂದು ಬೇಸ್ ಲೈನಲ್ಲಿ ಹಾಕಿರೋಂಥ ಒಂದು ಚೈನ್ ಅಂದರೆ 5 ಚೈನ್ನ ಹಾಗೆ ಬಿಟ್ಟು ಒಂದು ಚೈನಿಗಷ್ಟೇ ಕಟ್ಟಿದ್ದೀನಿ. ನೀವು ಹೀಗೆ ಕಟ್ಟಬೇಕು ಅಂತಿಲ್ಲ, 2ಕ್ಕೂ ಸೇರಿ ಕೂಡ ಕಟ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ. ನಿಮ್ಮೆಲ್ಲರಿಗೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.